ಆಕೆ ಅಂದ್ರೆ ಶಕ್ತಿ, ಆಕೆ ಅಂದ್ರೆ ಧೈರ್ಯ, ಆಕೆ ಅಂದ್ರೆ ಪ್ರೀತಿ, ಆಕೆ ಅಂದ್ರೆ ಕಾಳಜಿ. ಮಹಿಳೆಯಾಗಿ ಬದಲಾದಂತಹ ಮಂಗಳಮುಖಿಯರು ಕೂಡ ಹೆಣ್ಣು. ಆದ್ರೆ ಈ ಸಮಾಜದಲ್ಲಿ ಮಂಗಳಮುಖಿ ಎಂದಾಕ್ಷಣ ಸಮಾಜ ನೋಡುವಂತಹ ದೃಷ್ಟಿಕೋನವೇ ಬೇರೆ. ದುಡ್ಡು ಕೇಳಿ ಜೀವನ ನಡೆಸೋರೆ ಜಾಸ್ತಿ ಎನ್ನುವ ಭಾವನೆ. ಆದ್ರೆ ಇದಕ್ಕೆಲ್ಲ ಮೀರಿ ನಿಂತು ಸಾವಿರ ನೋವುಗಳನ್ನ ಮರೆತು ನಗುಮುಖದಲ್ಲಿ ಅನ್ನಪೂರ್ಣೇಶ್ವರಾಗಿ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿರುವ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅಂದ್ರೆ ಶಕ್ತಿ, ಧೈರ್ಯ, ಸ್ಫೂರ್ತಿ, ಅಕ್ಕರೆ, ಕಾಳಜಿ. ಮಹಿಳಾ ದಿನಾಚರಣೆಗೆ ಮಾದರಿಯಾದ ಅರ್ಧನಾರಿ. ಸಮಾಜದ ದೃಷ್ಟಿಕೋನ ಬದಲಾವಣೆಗೆ ಏಕೆಯ ಹೊಸ ಹೆಜ್ಜೆ. ಐಶು ಕೇತನ್ ಮೂಲಕ ಅನ್ನಪೂರ್ಣೇಶ್ವರಿಯಾದ ಅರ್ಧನಾರಿ. ಮಹಿಳೆ ಅಂದ್ರೇನೆ ಹಾಗೆ. ಅವಳ ಪಾತ್ರಗಳು ಹಲವಾರು, ಜವಾಬ್ದಾರಿಗಳು ಕೂಡ ಹಲವು. ಅಮ್ಮನಾಗಿ, ಸೋದರಿಯಾಗಿ, ಮಡದಿಯಾಗಿ, ಅಜ್ಜಿಯಾಗಿ, ಸ್ನೇಹಿತೆಯಾಗಿ, ಶಿಕ್ಷಕಿಯಾಗಿ, ಮಾರ್ಗದರ್ಶಕಿಯಾಗಿರುವವಳು ಮಹಿಳೆ. ಇನ್ನು ಮಹಿಳೆಯಾಗಿ ಬದಲಾಗಿರುವ ಮಂಗಳಮುಖಿಯರು ಅಂದ್ರೆ ಸಾಕು, ಸಮಾಜ ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ. ಕೀಳರಿಮೆ ಸಮಾಜದಲ್ಲಿ ತಾಂಡವವಾಡ್ತಿದೆ. ಆದ್ರೆ ನಾವು ಕೂಡ ಎಲ್ಲರಂತೆ ಬದುಕಬಲ್ಲೆವು ಎಂದು ಪ್ರೂವ್ ಮಾಡಿ ಮಂಗಳಮುಖಿಯೊಬ್ಬರು ಸಮಾಜಕ್ಕೆ ಸ್ಫೂರ್ತಿಯಾಗಿದ್ದಾರೆ. ತಮ್ಮ ವಿನೂತನ ಪ್ರಯತ್ನದಿಂದಲೇ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮಂಗಳಮುಖಿಯರು ಅಂದ ತಕ್ಷಣ ನಮಗೆ ನೆನಪಾಗೋದು ಟ್ರೈನು ಮತ್ತು ಬಸ್ ಸ್ಟಾಪು, ಸಿಗ್ನಲ್ಗಳು. ಯಾಕಂತಂದರೆ ಕೈ ಚಾಚಿ ದುಡ್ಡು ಕೇಳೋರೆ ಜಾಸ್ತಿ ಜನ ನಮಗೆ ಕಾಣಿಸಿಗೋದು. ಆದರೆ ಇಲ್ಲೊಬ್ಬರು ಐಶ್ವರ್ಯ ಅನ್ನೋರು ತಮ್ಮ ಸ್ವಂತವಾಗಿ ಸ್ವಾಭಿಮಾನದ ಬದುಕನ್ನು ಬದುಕಬೇಕು, ನಾನು ದುಡಿದು ಬದುಕಬೇಕು, ಯಾರ ಮುಂದೆ ಕೂಡ ಕೈ ಚಾಚಬಾರ್ದು, ನಾನು ಅನ್ನಪೂರ್ಣೇಶ್ವರಿ ಆಗಬೇಕು ಅನ್ನೋವಂಥ ಉದ್ದೇಶದಿಂದ ಹೋಟೆಲನ್ನು ಪ್ರಾರಂಭಿಸಿದ್ದಾರೆ. ಸದ್ಯ ನಾವು ಇವಾಗ ಐಶು ಅವರ ಕಿಚನಲ್ಲಿದ್ದೀವಿ. ಬನ್ನಿ ಹಾಗಾದರೆ ಏನೇನಿದೆ ಸ್ಪೆಷಲ್ಲು ನೋಡ್ಕೊಂಡು ಬರೋಣ. ಐಶ್ವರ್ಯ ರೆಡ್ಡಿ ಎಂಬ ಮಂಗಳಮುಖಿಯೊಬ್ಬರು ತಮ್ಮ ಸಾವಿರ ನೋವುಗಳನ್ನ ಮರೆತು ಸಮಾಜ ನಮ್ಮ ಬಗ್ಗೆ ಯಾವ ರೀತಿ ಯೋಚಿಸುತ್ತೆ ಎಂಬುದನ್ನ ತೊರೆದು ತಮಗೆ ಇಷ್ಟವಾದ ಹೋಟೆಲ್ ಉದ್ಯಮವನ್ನ ಆರಂಭಿಸಿದ್ದಾರೆ. ಮತ್ತಿಕೆರೆಯ ತ್ರಿವೇಣಿ ರೋಡ್ನಲ್ಲಿ ಕಳೆದ 1 ತಿಂಗಳ ಹಿಂದೆ ಐಶೂಸ್ ಕಿಚನ್ ಎಂಬ ಹೋಟೆಲ್ ಓಪನ್ ಮಾಡಿ ಜನರಿಗೆ ರುಚಿಯಾದ ಆಹಾರವನ್ನ ನಗುಮುಖದಿಂದ ನೀಡುತ್ತಿದ್ದಾರೆ. ಇನ್ನು ಹಗಲು ಇರುಳು ಎನ್ನದೇ ಹೋಟೆಲ್ ನಡೆಸುತ್ತಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ರುಚಿಯಾದ ತಿಂಡಿ ತಿನಿಸುಗಳು ಗ್ರಾಹಕರ ಮನಸೆಳೆಯುತ್ತದೆ. ಬೆಳಗಿನ ಟಿಫನ್, ಮಧ್ಯಾಹ್ನದ ಊಟ ಹಾಗೂ ಸಂಜೆ ವೇಳೆಯಲ್ಲಿ ಬಿಸಿ ಬಿಸಿ ದೋಸೆಯ ರುಚಿಯ ಮೂಲಕ ಮತ್ತಿಕೆರೆಯ ಸುತ್ತಮುತ್ತ ಐಶೂಸ್ ಕಿಚನ್ ಮನೆ ಮಾತಾಗಿದೆ. ಇನ್ನು ನಾವು ಕೂಡ ಮನುಷ್ಯರೇ, ನಮಗೂ ಕೂಡ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಮಂಗಳಮುಖಿ ಎಂದ ತಕ್ಷಣ ಜನರು ನಮ್ಮನ್ನ ಬೇರೆ ರೀತಿಯಲ್ಲಿ ನೋಡುತ್ತಾರೆ. ನಮಗೆ ಅವಕಾಶಗಳನ್ನ ನೀಡುವುದಿಲ್ಲ. ಒಮ್ಮೆ ಅವಕಾಶ ಕೊಟ್ಟು ನೋಡಿ, ನಾವು ಕೂಡ ನಮ್ಮ ಸ್ವಂತ ದುಡಿಮೆಯಲ್ಲಿ ಬದುಕಿ ತೋರಿಸ್ತೇವೆ. ಅವರು ಐಶು ಅವರು ಕೂಡ ಇವಾಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಮೊದಲೇದಾಗಿ ಐಶು ಕಿಚನನ್ನು ಓಪನ್ ಮಾಡಿದ್ದೀರಾ. ಮೊದಲೇದಾಗಿ ಓಪನ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಏನೇನು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ರಿ ಅಂತ? ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಜನತೆಗೆ ನಮಸ್ಕಾರ. ಇಂಥ ಒಂದು ಅವಕಾಶ ಸಿಕ್ಕಿದೆ ನನಗೆ ಕೆಲಸ ಮಾಡೋಕ್ಕೆ. ಯಾವ ಥರ ಕಷ್ಟಪಟ್ಟೆ ಅಂದರೆ ಎಲ್ಲದಕ್ಕೂ ಕಷ್ಟ ಆಯಿತು ಮ್ಯಾಮ್. ಫಸ್ಟ್ ಆಫ್ ಆಲ್ ನಾನು ಬಾಲ್ಯದಿಂದ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಮ್ಮ ಒಂದು ವರ್ಗದ ಯಾವ ಥರ ಪ್ರಾಬ್ಲಮ್ಸ್ ಬಂದಿರುತ್ತೆ ತಂದೆ ತಾಯಿಯಿಂದನೂ ಮತ್ತು ಹೊರ ಪ್ರಪಂಚದಿಂದನೂ. ಸೊ ಒಂದು ಕೆಲಸ ಮಾಡ್ಕೋಬೇಕು ಅಂದರೆ ಅದು ಎಷ್ಟು ಕಷ್ಟ ಅಂದರೆ ಒಬ್ಬ ಜನಸಾಮಾನ್ಯರಿಗೆ ಒಂದು ಅವ್ರ ಲೈಫಲ್ಲಿ ಒಂದು ಕನಸಿರುತ್ತೆ, ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ. ಅದೇ ಥರ ನಾನು ಒಂದು ಕನಸು ಕಟ್ಕೊಂಡಿದ್ದೆ.
ಏನಂತ ನಾವು ಬೇರೆಯವ್ರ ಥರ ಬದುಕಬಾರ್ದು. ಬೇರೆಯವ್ರ ಥರ ಅಂದರೆ ತಪ್ಪಾಗೇನೂ ಇಲ್ಲ, ಬಿಕಾಸ್ ಯಾಕಂದರೆ ಅವ್ರಿಗೆ ಒಂದು ಬೇರೆ ಅವಕಾಶಗಳು ಸಿಕ್ಕಿಲ್ಲ. ಸೊ ಭಿಕ್ಷಾಟನೆ ನಮ್ಮ ಒಂದು ಸಮುದಾಯಕ್ಕೆ ಏನು ಭಿಕ್ಷಾಟನೆ ಮತ್ತು ಬೇರೆ ಇದು ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇಲ್ಲ. ಸೊ ಅದರಿಂದ ಅವರು ಅದರಲ್ಲಿದ್ದಾರೆ. ಸೊ ಪ್ರಯತ್ನಪಟ್ಟು ಅವರೆಲ್ಲರ ಟ್ಯಾಲೆಂಟ್ನ ತೋರಿಸ್ಕೊಂಡು ಹೊರಗಡೆ ಬಂದಿರೋರು ತುಂಬ ಜನ ಇದ್ದಾರೆ. ನಮಗೂ ಕೂಡ ಬದುಕುವ ಛಲವಿದೆ ಎಂಬ ಅವರ ಮಾತುಗಳು, ಅವರ ಆತ್ಮವಿಶ್ವಾಸ, ಅವರು ಪಟ್ಟ ನೋವುಗಳ ಕಥೆಯನ್ನ ಎಳೆ ಎಳೆಯಾಗಿ ವಿವರಿಸುತ್ತದೆ. ಒಟ್ನಲ್ಲಿ ಸಮಾಜದ ದೃಷ್ಟಿಕೋನವನ್ನ ಬದಲಾಯಿಸಲು ಆತ್ಮವಿಶ್ವಾಸ ಹೊಂದಿದ್ದರೆ ಸಾಕು ಎಂಬುದಕ್ಕೆ ಐಶ್ವರ್ಯ ರೆಡ್ಡಿ ಸಾಕ್ಷಿ. ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಿರುವ ತನ್ನ ಕನಸಿನ ಕೂಸಾದ ಐಶೂಸ್ ಕಿಚನ್ ನಡೆಸುತ್ತಿರುವ ಐಶ್ವರ್ಯ ರೆಡ್ಡಿ ಹೋಟೆಲ್ ಉದ್ಯಮ ಇನ್ನಷ್ಟು ಸಮಾಜಕ್ಕೆ ಮಾದರಿಯಾಗಲಿ, ದೃಷ್ಟಿಕೋನ ಬದಲಾಗಲಿ ಅನ್ನೋದು ರಾಜ್ ನ್ಯೂಸ್ನ ಆಶಯ. ಕ್ಯಾಮೆರಾ ಪರ್ಸನ್ ಪ್ರಜ್ವಲ್ ಜೊತೆ ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು.